ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ತಾಯಂದಿರಿಗೆ ಒಂದು ಗುಡ್ ನ್ಯೂಸ್. ನಾನು ಹೇಳಿದ್ದೆ ರಿಪಬ್ಲಿಕನ್ ನಿರಂತರವಾಗಿ ನಿಮ್ಮ ಜೊತೆ ನಿಲ್ಲತ್ತೆ ಅಂತ ಹೇಳಿ ನಿರಂತರವಾಗಿ ಡಿಬೇಟ್ ಮಾಡಿದ್ವಿ, ನಿರಂತರವಾಗಿ ಸ್ಪಾಟ್ಗೆ ಹೋದ್ವಿ, ಅವರ ಮಾತನ್ನು ಆಲಿಸಿದ್ವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 15 ಅಲ್ಲಪ್ಪ 2,000 ರೂಪಾಯಿ ಜಾಸ್ತಿ ಮಾಡ್ತೀವಿ. ಅಷ್ಟು ಹೇಳಿದ್ದೆ ತಡ, ತಾಯಂದಿರು ಕುಣಿದು ಕುಪ್ಪಳಿಸಿದ್ದಾರೆ. ಅದು ನಮಗೆ ಬೇಕಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಆಶಾ ಕಾರ್ಯಕರ್ತೆಯರ ಜೊತೆ ಇರುತ್ತೆ. ಇನ್ನು ಮುಂದೆ ಬಿಸಿಯೂಟ ಕಾರ್ಯಕರ್ತೆಯರಿದ್ದಾರಲ್ಲ, ಅವರ ಬಗ್ಗೆ ಕೂಡ ಧ್ವನಿ ಎತ್ತುತ್ತೀವಿ. ಯಾಕಂದರೆ ನಾವಿರೋದು ಬಡವರ ಧ್ವನಿಯಾಗಿ ಅದನ್ನು ಮಾಡಿ ತೋರಿಸಿದ್ದೀವಿ. ಇದು ಒಂದಾದರೆ, ಆ ರಾಜು ಕಪನೂರ್ ಅನ್ನುವಂಥ ಒಬ್ಬನನ್ನು ಜುಜುಬಿ ರಾಜು ಕಪನೂರ್, ಆತನ ಮೇಲೆ ಡೆತ್ ನೋಟ್ ಬರೆದಿಟ್ಟು ಒಬ್ಬ ಸತ್ತಿದ್ದಾನೆ. ಆತನನ್ನು ಪತ್ತೆ ಹಚ್ಚೋಕೆ ನಮ್ಮ ಪೊಲೀಸರಿಗಾಗಿಲ್ಲ ಅಂತಂದರೆ ಯಾರನ್ನ ಜುಜುಬಿ ಅಂತ ಹೇಳಿ ನಾನು? ಆತ ಹೆಂಗೆ ಬಂದ ಗೊತ್ತಾ? ರೌಡಿ ಪಟಾಲಂ ಥರ ಸರೆಂಡರ್ ಆಗೋದಂತೆ. ಪೊಲೀಸರೇ, ಆ ರಾಜು ಕಪನೂರನ್ನ ಹೆಡೆಮುರಿ ಕಟ್ಟೋದಕ್ಕೆ ನಿಮ್ಗಾಗಿಲ್ವೇ? ಒಂದು ಡೆತ್ ನೋಟ್ ಯಾರಾದರೂ ಬೇರೆಯವರ ಹೆಸರಲ್ಲಿ ಬರೆದಿಟ್ಟಿದ್ದು ಸತ್ತೋಗ್ಬಿಟ್ಟಿದ್ದಿದ್ರೆ, ಯಾವುದೋ ಒಬ್ಬ MLA ಯಾರ್ದಾದ್ರೂ ಹೆಸರು ಬಂದು ಸತ್ತೋಗ್ಬಿಟ್ಟಿದ್ದಿದ್ರೆ ಒಳ್ಳೆ ಸೀಳ್ನಾಯಿ ಥರ ಬೀಳ್ತಾ ಇದ್ರಿ, ಸೀಳ್ನಾಯಿ ಥರ ಅವನ್ನ ಪತ್ತೆ ಹಚ್ಚೋದಕ್ಕೆ. ನಿಮ್ಮ ಫೇಲ್ಯೂರ್ ಪೊಲೀಸ್, CID ಫೇಲ್ಯೂರ್. ನಿಮಗೆ ರಾಜು ಕಪನೂರ್ನ ಒಂದು ಕೂದಲು ಕೊಂಗ್ಸೋಕ್ಕಾಗಿಲ್ಲ. ಆತ ನಿಮಗೊಂದು ಕಪಾಳ ಮೋಕ್ಷ ಮಾಡ್ದ. ತಾಕತ್ತಿದ್ರೆ ಅರೆಸ್ಟ್ ಮಾಡ್ರೋ ಅಂತ. ನಿಮಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನನಗನ್ಸುತ್ತೆ ನೀವು ಅಣ್ಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ, ಹಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ ಅಂತ ಗೋಗೆರೆದ್ರಿಂದ ನನಗೆ ಅನುಮಾನ ಬರ್ತಾ ಇದೆ ನಿಮ್ಮ. ಮೂರನೇದಾಗಿ, ನಕ್ಸಲ್ ಶರಣಾಗತಿ ಆದರು. ಬೇರೆ ಯಾರು ಯಾವ ಸ್ಟ್ಯಾಂಡ್ ತಗೊಂಡ್ರೋ ಗೊತ್ತಿಲ್ಲ. ನಾನೊಂದು ಮಾತನ್ನು ಹೇಳ್ತೀನಿ ಕೇಳಿ. ನಕ್ಸಲ್ ಮುಕ್ತ ರಾಜ್ಯ ಆಗತ್ತೆ ಅಂತಂದರೆ ಬಹಳ ಒಳ್ಳೆ ವಿಚಾರ. ಶರಣಾಗತಿ ಆದ್ರ ಆಯಿತು, ಅವರಿಗೆ ದುಡ್ಡು ಬಿಡುಗಡೆ ಮಾಡಿದ್ರ ಆಯಿತು, ಓಕೆ ಅಲ್ರಿ. ಶರಣಾಗತಿ ಅಂದರೆ ಅವ್ರು ಹಾಕಿರೋ ಬಟ್ಟೆ ಕೊಟ್ಟರೆ ಶರಣಾಗತಿನ? ಅವ್ರ ಬಳಿ ಗನ್ ಇತ್ತಲ್ಲ, AK-47 ಇತ್ತಲ್ಲ, ಅದ್ಯಾಕೆ ತಗೊಂಡಿಲ್ಲ? ಇದಕ್ಕೆ ಉತ್ತರ ನೀವು ಕೊಡಬೇಕಲ್ವಾ? ಅದನ್ನು ANF ಯಾಕೆ ಹುಡುಕ್ಬೇಕು? ಆ್ಯಂಟಿ ನಕ್ಸಲ್ ಫೋರ್ಸ್ ಯಾಕೆ ಹುಡುಕ್ಬೇಕು? ಅದು ಅವ್ರ ಕೆಲಸನಾ? ಎಲ್ಲೋ ಹೂತು ಇಟ್ಟಿದ್ದಾರಂತೆ, ಮತ್ತೊಂದು ಇಟ್ಟಿದ್ದಾರಂತೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನಂತೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನೆ 10 ವರ್ಷಗಳಿಂದ ಅಂತಂದರೆ ಅದು ಹೆಂಗಾಗುತ್ತೆ ನಕ್ಸಲ್ ಮುಕ್ತ ರಾಜ್ಯ? ಮುಖ್ಯಮಂತ್ರಿಗಳೇ, ಸರೆಂಡರ್ ಮಾಡಿಸಿದ್ದೀರಿ, ಒಪ್ಕೊಳ್ಳೋಣ, ಶಬಾಷ್ ಹೇಳೋಣ. ಆದರೆ ಗನ್ನು ಕೊಡದೆ ಸರೆಂಡರ್ ಆದರೆ ಅದು ಒಳ್ಳೆಯದಲ್ಲ. ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ತಾಯಂದಿರಿಗೆ ಒಂದು ಗುಡ್ ನ್ಯೂಸ್. ನಾನು ಹೇಳಿದ್ದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಿಮ್ಮ ಜೊತೆ ನಿಲ್ಲತ್ತೆ ಅಂತ ಹೇಳಿ ನಿರಂತರವಾಗಿ ಡಿಬೇಟ್ ಮಾಡಿದ್ವಿ, ನಿರಂತರವಾಗಿ ಸ್ಪಾಟ್ಗೆ ಹೋದ್ವಿ, ಅವರ ಮಾತನ್ನು ಆಲಿಸಿದ್ವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 15 ಅಲ್ಲಪ್ಪ 2,000 ರೂಪಾಯಿ ಜಾಸ್ತಿ ಮಾಡ್ತೀವಿ. ಅಷ್ಟು ಹೇಳಿದ್ದೆ ತಡ, ತಾಯಂದಿರು ಕುಣಿದು ಕುಪ್ಪಳಿಸಿದ್ದಾರೆ. ಅದು ನಮಗೆ ಬೇಕಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಆಶಾ ಕಾರ್ಯಕರ್ತೆಯರ ಜೊತೆ ಇರುತ್ತೆ. ಇನ್ನು ಮುಂದೆ ಬಿಸಿಯೂಟ ಕಾರ್ಯಕರ್ತೆಯರಿದ್ದಾರಲ್ಲ, ಅವರ ಬಗ್ಗೆ ಕೂಡ ಧ್ವನಿ ಎತ್ತುತ್ತೀವಿ. ಯಾಕಂದರೆ ನಾವಿರೋದು ಬಡವರ ಧ್ವನಿಯಾಗಿ ಅದನ್ನು ಮಾಡಿ ತೋರಿಸಿದ್ದೀವಿ. ಇದು ಒಂದಾದರೆ, ಆ ರಾಜು ಕಪನೂರ್ ಅನ್ನುವಂಥ ಒಬ್ಬನನ್ನು ಜುಜುಬಿ ರಾಜು ಕಪನೂರ್, ಆತನ ಮೇಲೆ ಡೆತ್ ನೋಟ್ ಬರೆದಿಟ್ಟು ಒಬ್ಬ ಸತ್ತಿದ್ದಾನೆ. ಆತನನ್ನು ಪತ್ತೆ ಹಚ್ಚೋಕೆ ನಮ್ಮ ಪೊಲೀಸರಿಗಾಗಿಲ್ಲ ಅಂತಂದರೆ ಯಾರನ್ನ ಜುಜುಬಿ ಅಂತ ಹೇಳಿ ನಾನು? ಆತ ಹೆಂಗೆ ಬಂದ ಗೊತ್ತಾ? ರೌಡಿ ಪಟಾಲಂ ಥರ ಸರೆಂಡರ್ ಆಗೋದಂತೆ. ಪೊಲೀಸರೇ, ಆ ರಾಜು ಕಪನೂರನ್ನ ಹೆಡೆಮುರಿ ಕಟ್ಟೋದಕ್ಕೆ ನಿಮ್ಗಾಗಿಲ್ವೇ? ಒಂದು ಡೆತ್ ನೋಟ್ ಯಾರಾದರೂ ಬೇರೆಯವರ ಹೆಸರಲ್ಲಿ ಬರೆದಿಟ್ಟಿದ್ದು ಸತ್ತೋಗ್ಬಿಟ್ಟಿದ್ದಿದ್ರೆ, ಯಾವುದೋ ಒಬ್ಬ MLA ಯಾರ್ದಾದ್ರೂ ಹೆಸರು ಬಂದು ಸತ್ತೋಗ್ಬಿಟ್ಟಿದ್ದಿದ್ರೆ ಒಳ್ಳೆ ಸೀಳ್ನಾಯಿ ಥರ ಬೀಳ್ತಾ ಇದ್ರಿ, ಸೀಳ್ನಾಯಿ ಥರ ಅವನ್ನ ಪತ್ತೆ ಹಚ್ಚೋದಕ್ಕೆ. ನಿಮ್ಮ ಫೇಲ್ಯೂರ್ ಪೊಲೀಸ್, CID ಫೇಲ್ಯೂರ್. ನಿಮಗೆ ರಾಜು ಕಪನೂರ್ನ ಒಂದು ಕೂದಲು ಕೊಂಗ್ಸೋಕ್ಕಾಗಿಲ್ಲ. ಆತ ನಿಮಗೊಂದು ಕಪಾಳ ಮೋಕ್ಷ ಮಾಡ್ದ. ತಾಕತ್ತಿದ್ರೆ ಅರೆಸ್ಟ್ ಮಾಡ್ರೋ ಅಂತ. ನಿಮಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನನಗನ್ಸುತ್ತೆ ನೀವು ಹಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ, ಹಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ ಅಂತ ಗೋಗೆರೆದ್ರಿಂದ ನನಗೆ ಅನುಮಾನ ಬರ್ತಾ ಇದೆ ನಿಮ್ಮ. ಮೂರನೇದಾಗಿ, ನಕ್ಸಲ್ ಶರಣಾಗತಿ ಆದರು. ಬೇರೆ ಯಾರು ಯಾವ ಸ್ಟ್ಯಾಂಡ್ ತಗೊಂಡ್ರೋ ಗೊತ್ತಿಲ್ಲ. ನಾನೊಂದು ಮಾತನ್ನು ಹೇಳ್ತೀನಿ ಕೇಳಿ. ನಕ್ಸಲ್ ಮುಕ್ತ ರಾಜ್ಯ ಆಗತ್ತೆ ಅಂತಂದರೆ ಬಹಳ ಒಳ್ಳೆ ವಿಚಾರ. ಶರಣಾಗತಿ ಆದ್ರ ಆಯಿತು, ಅವರಿಗೆ ದುಡ್ಡು ಬಿಡುಗಡೆ ಮಾಡಿದ್ರ ಆಯಿತು, ಓಕೆ ಅಲ್ರಿ. ಶರಣಾಗತಿ ಅಂದರೆ ಅವ್ರು ಹಾಕಿರೋ ಬಟ್ಟೆ ಕೊಟ್ಟರೆ ಶರಣಾಗತಿನ? ಅವ್ರ ಬಳಿ ಗನ್ ಇತ್ತಲ್ಲ, AK-47 ಇತ್ತಲ್ಲ, ಅದ್ಯಾಕೆ ತಗೊಂಡಿಲ್ಲ?
ಇದಕ್ಕೆ ಉತ್ತರ ನೀವು ಕೊಡಬೇಕಲ್ವಾ? ಅದನ್ನು ANF ಯಾಕೆ ಹುಡುಕ್ಬೇಕು, ಆ್ಯಂಟಿ ನಕ್ಸಲ್ ಫೋರ್ಸ್ ಯಾಕೆ ಹುಡುಕ್ಬೇಕು? ಅದು ಅವ್ರ ಕೆಲಸನಾ? ಎಲ್ಲೋ ಇಟ್ಟಿದ್ದಾರಂತೆ, ಮತ್ತೊಂದು ಇಟ್ಟಿದ್ದಾರಂತೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನೆ 10 ವರ್ಷಗಳಿಂದ ಅಂತಂದರೆ ಅದು ಹೆಂಗಾಗುತ್ತೆ ನಕ್ಸಲ್ ಮುಕ್ತ ರಾಜ್ಯ? ಮುಖ್ಯಮಂತ್ರಿಗಳೇ ಸರೆಂಡರ್ ಮಾಡಿಸಿದ್ದೀರಿ, ಒಪ್ಕೊಳ್ಳೋಣ, ಶಬಾಷ್ ಹೇಳೋಣ. ಆದರೆ ಗನ್ನು ಕೊಡದೆ ಸರೆಂಡರ್ ಆದರೆ ಅದು ಒಳ್ಳೆಯದಲ್ಲ. ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ತಾಯಂದಿರಿಗೆ ಒಂದು ಗುಡ್ ನ್ಯೂಸ್. ನಾನು ಹೇಳಿದ್ದೆ ರಿಪಬ್ಲಿಕನ್ನ ನಿರಂತರವಾಗಿ ನಿಮ್ಮ ಜೊತೆ ನಿಲ್ಲತ್ತೆ ಅಂತ ಹೇಳಿ. ನಿರಂತರವಾಗಿ ಡಿಬೇಟ್ ಮಾಡಿದ್ವಿ, ನಿರಂತರವಾಗಿ ಸ್ಪಾಟ್ಗೆ ಹೋದ್ವಿ, ಅವರ ಮಾತನ್ನು ಆಲಿಸಿದ್ವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 15 ಅಲ್ಲಪ್ಪ 2,000 ರೂಪಾಯಿ ಜಾಸ್ತಿ ಮಾಡ್ತೀವಿ. ಅಷ್ಟು ಹೇಳಿದ್ದೆ ತಡ, ತಾಯಂದಿರು ಕುಣಿದು ಕುಪ್ಪಳಿಸಿದ್ದಾರೆ. ಅದು ನಮಗೆ ಬೇಕಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಆಶಾ ಕಾರ್ಯಕರ್ತೆಯರ ಜೊತೆ ಇರುತ್ತೆ. ಇನ್ನು ಮುಂದೆ ಬಿಸಿಯೂಟ ಕಾರ್ಯಕರ್ತೆಯರಿದ್ದಾರಲ್ಲ, ಅವರ ಬಗ್ಗೆ ಕೂಡ ಧ್ವನಿ ಎತ್ತುತ್ತೀವಿ. ಯಾಕಂದರೆ ನಾವಿರೋದು ಬಡವರ ಧ್ವನಿಯಾಗಿ ಅದನ್ನು ಮಾಡಿ ತೋರಿಸಿದ್ದೀವಿ. ಇದು ಒಂದಾದರೆ, ಆ ರಾಜು ಕಪನೂರ್ ಅನ್ನುವಂಥ ಒಬ್ಬನನ್ನು, ಜುಜುಬಿ ರಾಜು ಕಪನೂರ್, ಆತನ ಮೇಲೆ ಡೆತ್ ನೋಟ್ ಬರೆದಿಟ್ಟು ಒಬ್ಬ ಸತ್ತಿದ್ದಾನೆ. ಆತನನ್ನು ಪತ್ತೆ ಹಚ್ಚೋಕೆ ನಮ್ಮ ಪೊಲೀಸರಿಗಾಗಿಲ್ಲ ಅಂತಂದರೆ ಯಾರನ್ನ ಜುಜುಬಿ ಅಂತ ಹೇಳಿ ನಾನು? ಆತ ಹೆಂಗೆ ಬಂದ ಗೊತ್ತಾ? ರೌಡಿ ಪಟಾಲಂ ಥರ ಸರೆಂಡರ್ ಆಗೋದಂತೆ. ಪೊಲೀಸರೇ, ಆ ರಾಜು ಕಪನೂರನ ಹೆಡೆಮುರಿ ಕಟ್ಟೋದಕ್ಕೆ ನಿಮ್ಗಾಗಿಲ್ವೇ? ಒಂದು ಡೆತ್ ನೋಟ್ ಯಾರಾದರೂ ಬೇರೆಯವರ ಹೆಸರಲ್ಲಿ ಬರೆದಿಟ್ಟಿದ್ದು ಸತ್ತೋಗ್ಬಿಟ್ಟಿದ್ದಿದ್ರೆ, ಯಾವುದೋ ಒಬ್ಬ MLA ಯಾರ್ದಾದ್ರೂ ಹೆಸರು ಬಂದು ಸತ್ತೋಗ್ಬಿಟ್ಟಿದ್ದಿದ್ರೆ ಒಳ್ಳೆ ಸೀಳ್ನಾಯಿ ಥರ ಬೀಳ್ತಾ ಇದ್ರಿ, ಸೀಳ್ನಾಯಿ ಥರ ಅವನನ್ನು ಪತ್ತೆ ಹಚ್ಚೋದಕ್ಕೆ. ನಿಮ್ಮ ಫೇಲ್ಯೂರ್ ಪೊಲೀಸ್, CID ಫೇಲ್ಯೂರ್. ನಿಮಗೆ ರಾಜು ಕಪನೂರ್ನ ಒಂದು ಕೂದಲು ಕೊಂಗ್ಸೋಕ್ಕಾಗಿಲ್ಲ. ಆತ ನಿಮಗೊಂದು ಕಪಾಳ ಮೋಕ್ಷ ಮಾಡ್ದ, ತಾಕತ್ತಿದ್ರೆ ಅರೆಸ್ಟ್ ಮಾಡ್ರೋ ಅಂತ. ನಿಮಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನನಗನ್ಸುತ್ತೆ ನೀವು ಹಣ ಬಂದುಬಿಡೋಣ ಪ್ಲೀಸ್ ಅಣ್ಣ, ಹಣ ಬಂದುಬಿಡೋಣ ಪ್ಲೀಸ್ ಅಣ್ಣ ಅಂತ ಗೋಗೆರೆದ್ರಿಂದ ನನಗೆ ಅನುಮಾನ ಬರ್ತಾ ಇದೆ ನಿಮ್ಮ. ಮೂರನೇದಾಗಿ, ನಕ್ಸಲ್ ಶರಣಾಗತಿ ಆದರು. ಬೇರೆ ಯಾರು ಯಾವ ಸ್ಟ್ಯಾಂಡ್ ತಗೊಂಡ್ರೋ ಗೊತ್ತಿಲ್ಲ. ನಾನೊಂದು ಮಾತನ್ನು ಹೇಳ್ತೀನಿ ಕೇಳಿ. ನಕ್ಸಲ್ ಮುಕ್ತ ರಾಜ್ಯ ಆಗತ್ತೆ ಅಂತಂದರೆ ಬಹಳ ಒಳ್ಳೆ ವಿಚಾರ. ಶರಣಾಗತಿ ಆದ್ರ ಆಯಿತು, ಅವರಿಗೆ ದುಡ್ಡು ಬಿಡುಗಡೆ ಮಾಡಿದ್ರ ಆಯಿತು, ಓಕೆ ಅಲ್ರಿ. ಶರಣಾಗತಿ ಅಂದರೆ ಅವ್ರು ಹಾಕಿರೋ ಬಟ್ಟೆ ಕೊಟ್ಟರೆ ಶರಣಾಗತಿನಾ? ಅವ್ರ ಬಳಿ ಗನ್ ಇತ್ತಲ್ಲ, AK-47 ಇತ್ತಲ್ಲ, ಅದ್ಯಾಕೆ ತಗೊಂಡಿಲ್ಲ? ಇದಕ್ಕೆ ಉತ್ತರ ನೀವು ಕೊಡಬೇಕಲ್ವಾ? ಅದನ್ನು ANF ಯಾಕೆ ಹುಡುಕ್ಬೇಕು, ಆ್ಯಂಟಿ ನಕ್ಸಲ್ ಫೋರ್ಸ್ ಯಾಕೆ ಹುಡುಕ್ಬೇಕು? ಅದು ಅವ್ರ ಕೆಲಸನಾ? ಎಲ್ಲೋ ಇಟ್ಟಿದ್ದಾರಂತೆ, ಮತ್ತೊಂದು ಇಟ್ಟಿದ್ದಾರಂತೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನೆ 10 ವರ್ಷಗಳಿಂದ ಅಂತಂದರೆ ಅದು ಹೆಂಗಾಗುತ್ತೆ ನಕ್ಸಲ್ ಮುಕ್ತ ರಾಜ್ಯ? ಮುಖ್ಯಮಂತ್ರಿಗಳೇ ಸರೆಂಡರ್ ಮಾಡಿಸಿದ್ದೀರಿ, ಒಪ್ಕೊಳ್ಳೋಣ, ಶಬಾಷ್ ಹೇಳೋಣ. ಆದರೆ ಗನ್ನು ಕೊಡದೆ ಸರೆಂಡರ್ ಆದರೆ ಅದು ಒಳ್ಳೆಯದಲ್ಲ.